ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಥ್ಯಾಂಕ್ ಯು. Thank you, thank you, thank you, thank you, thank you. Sit down, please. Hey. Preeti? Preeti? You okay? ಚೆನ್ನಾಗಿದ್ದೀನಲ್ವಾ? ಯಾಕೆ? Sure? ಓಕೆ, ಸುಮ್ಮನೆ ಕೇಳಿದೆ. ಏನು ವಿಷಯ ಹೇಳು. ಪ್ರೀತಿ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಇಟ್ಕೆ ಬೇಡ ಕಣು. ಅಷ್ಟೊಂದು ಬಿಲ್ಡಪ್ ಹೊಡೆದೆ, ಗಣಿಗೂ ಮನೆಯಿಂದ ಆಚೆ ಕಳಿಸ್ದೆ. ಇವಾಗ ನಂಗೆ ಮಾತ್ರ ಹೆಲ್ಪ್ ಬೇಕು ಅಂತ ಮತ್ತೆ ಬರ್ತಿದ್ಯಾ? ಅವಾಗ ವಿಷಯ ಏನು ಅಂತ ಕೇಳಿದಾಗ ನಿನ್ಗೆ ಹಾಕ್ಬೇಕು ಅಂತ ಹೇಳಿದೆ. ಇವಾಗ ವಿಷಯ ಗೊತ್ತಿಲ್ಲದೆ ನಾನು ಹೆಲ್ಪ್ ಮಾಡಬೇಕೋ ಬೇಡೋ ಅಂತ ಹೇಗೆ ಡಿಸೈಡ್ ಮಾಡಲಿ? ವ್ಯಾಲಿಡ್ ಪಾಯಿಂಟ್. ಪ್ರೀತಿ, ವಿಷಯ ಇಷ್ಟೇ, ನಾನು ನಮ್ಮ ಫ್ರೆಂಡ್ಸ್ನ ಪಾರ್ಟಿಗಂತ ಕರೆದಿದ್ದೀನಿ ಅಷ್ಟೇ. ಪಾರ್ಟಿನಾ? ಯಾ. ಅಂದ್ರೆ ಹುಡುಗರ ಪಾರ್ಟಿನಾ ಹುಡುಗಿರ ಪಾರ್ಟಿನಾ? ಇವಾಗೆಲ್ಲ ಒಂದೇ. ಅಂದ್ರೆ ನೀನು ಯಾವ ಕಾಲದಲ್ಲಿ ಇದೆಯಾ ಅಂದೆ. ಅಂದ್ರೆ ನೀನು ಕುಡಿತೀಯಾ? ವಾ, ಆಗಾಗ ಈ ತರ ಚಾನ್ಸ್ ಸಿಕ್ಕಾಗ. ಇದೆಲ್ಲ ಇಟ್ಕೊಂಡಿದ್ಯಾ ನೀನು? ಯಾ. ಬರ್ಲಿ ನಿಮ್ಮಮ್ಮ, ಹೇಳ್ತೀನಿ. ಪ್ರೀತಿ, ಯು ಶುಡ್ ಗ್ರೋ ಅಪ್ ಡೂಡ್. ಸಣ್ಣ ಮಕ್ಳು ತರ ಅಮ್ಮಂಗೆ ಹೇಳ್ತೀನಿ. ಅಪ್ಪ ಮಾತು ತೇಲ್ಸ್ಬೇಡ ಆಯ್ತಾ? ಇಷ್ಟು ಕೆಟ್ಟೋಗಿದ್ಯಾ ನೀನು. ಯಾರೋ ಪುಣ್ಯಾತ್ಮ ಹೇಳಿದ್ದ ಪ್ರೀತಿ, ಹವ್ಯಾಸ ಕೆಟ್ಟದಲ್ಲ, ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ಕೆಟ್ಟದಾಗತ್ತೆ ಅಂತ. ನಾನು ಪೂರ್ತಿ ಗುಡ್ ಬಾಯ್ ಪ್ರೀತಿ, ಸ್ವಲ್ಪ ಬ್ಯಾಡ್ ಬಾಯ್. ನಿಂಗೆ ಗೊತ್ತಿದೆಯಲ್ಲ. ನನ್ನ ನಂಬು ಪ್ರೀತಿ. ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕುಡಿತಾರೆ, ನಾನು ಲಿಮಿಟಲ್ಲಿ ಇರ್ತೀನಿ. ಓಕೆನಾ? ಪ್ರಾಮಿಸ್. ಏನೋ ಫ್ರೆಂಡ್ಸನ್ನೆಲ್ಲ ಕರೆದಿದ್ಯಾ ಅಂತ ಸುಮ್ಮನಿರ್ತೀನಿ. ಆದರೆ ನೆಕ್ಸ್ಟ್ ಟೈಮ್ ಈ ಥರ ಎಲ್ಲ ಮಾಡಿದ್ರೆ ಖಂಡಿತ ನಿಮ್ಮ ಅಮ್ಮಂಗೆ ಹೇಳ್ತೀನಿ. ಓಕೆ, ಇದನ್ನೆಲ್ಲ ಬಿಟ್ಬಿಡ್ಬೇಕು. ಹಾಂ, ಹೆಂಡತಿ ಥರ ಆಡ್ತಾಳು. ಏನೋ ಒಂದು, ಆದರೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ಏನಂದ್ರೆ? ಅಲ್ಲ, ಆನಿಯನ್ ಪಕೋಡ, ಗೋಬಿ ಮಂಚೂರಿ ಬೇಕಾಗಿತ್ತು ಅಂತಂದೆ. ಆರ್ಡ್ರ್ ಅಲ್ಲ, ರಿಕ್ವೆಸ್ಟು. ಏನೋ ಬಡತನದಲ್ಲಿ ಪಾರ್ಟಿ ಮಾಡ್ತಾ ಇದ್ದೀವಿ, ನೀವೊಂದು ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ನಮ್ಮ ಫ್ರೆಂಡ್ಸ್ ಮುಂದೆ ಮಾನ ಮರ್ಯಾದೆ ಉಳಿಸ್ಕೋತೀವಿ. ಇಷ್ಟು ವಿಚಾರಕ್ಕೆ ಮಾನ ಮರ್ಯಾದೆ ಬಗ್ಗೆ ಮಾತಾಡ್ತಿದ್ಯಲ್ವಾ? ಇನ್ನು ನಿಮ್ಮಪ್ಪ ನಿನ್ನನ್ನು ಹೇಗೆ ತಡ್ಕೋಬೇಕು? ಎಲ್ಲರೂ ಮುಂದೆ ನಿನ್ನ ಬಗ್ಗೆ ಕೆಟ್ಟಾಗಿ ಮಾತಾಡಿದಾಗ ಅವ್ರಿಗೆ ಹೇಗೆ ಅನ್ಸ್ಬೇಕು ಹೇಳು? ಕರೆಕ್ಟ್. ನೀನು ಆನಿಯನ್ ಪಕೋಡ ಮಾಡಿಕೊಡು ಪ್ರೀತಿ, ಲೈಫಲ್ಲಿ ಎಷ್ಟು ಸೀರಿಯಸ್ ಆಗಿರ್ತೀನಿ ಅಂತ ಆಮೇಲೆ ನೀನೇ ನೋಡು. ಮಾಡಿಕೊಟ್ರೆ ಗಂಟ್ಲು ಪೂರ್ತಿ ಕುಡ್ಕೋತೀಯಾ, ಬಿದ್ಕೋತೀಯಾ? ಕೋಪ ಬರ್ತಿದೆ ನಿನ್ನ ಮೇಲೆ. ನಿನಗಿದೆಲ್ಲ ಇಷ್ಟ ಇಲ್ಲ ಅಂತ ನಂಗೆ ಕ್ಲಿಯರಾಗಿ ಗೊತ್ತಾಯ್ತಲ್ಲ ಪ್ರೀತಿ, ಇನ್ಮೇಲೆ ಬಿಟ್ಟೆ ಅಂತಾನೆ ಅರ್ಥ. ಆದ್ರೆ ಈಗ ಪ್ಲೀಸ್. ಸರಿ, ಆನಿಯನ್ ಪಕೋಡ ಎಲ್ಲ ಆಗಲ್ಲ, ಗೋಬಿ ಮಂಚೂರಿ ಮಾಡ್ಕೊಡ್ತೀನಿ. ಕ್ಯಾಪ್ಸಿಕಮ್ ಬಜ್ಜಿ ಸಿಗತ್ತಾ? ಅಲ್ಲ, ಕೇಳಿದೆ ಅಷ್ಟೇ. ಆದ್ಮೇಲೆ ಒಂದು ಮಿಸ್ಡ್ ಕಾಲ್ ನೋಡಿ, ಓಡ್ ಬಂದು ತೊಗೊಂಡೋಗ್ತೀನಿ. ಓಕೆನಾ? ಬಾಯ್. ನೀ ಹೇಳ್ದಂಗೆ ಮಾಡ್ತೀನಿ ಪ್ರೀತಿ. ನನ್ನಿಂದ ನಮ್ಮ ಅಪ್ಪಂಗೆ ಅವಮಾನ ಆಗಕ್ಕೆ ನನಗೂ ಇಷ್ಟ ಇಲ್ಲ. ಡೋಂಟ್ ವರಿ. ಆದ್ಮೇಲೆ ಮಿಸ್ಡ್ ಕಾಲ್ ಕಡೆ ಓಡ್ ಬಂದು ತೊಗೊಂಡು ಹೋಗ್ತೀನಿ. ಓಕೆನಾ? ಬಾಯ್. ತಗೋ, ನಾಟಕ ಮಾಡಿ ಸುಸ್ತಾಗಿದ್ಯಾ? ಸುಮ್ನಿರಿ ಬಾವ, ನಗಸ್ಬೇಡಿ. ಪರವಾಗಿಲ್ಲ ಕಣೆ, ನೀನ್ ಏನೋ ಒಂದ್ ಮಾಡ್ತೀಯಾ ಅಂತ ಅನ್ಕೊಂಡಿದ್ದೆ.
ಆದರೆ ಈ ರೇಂಜಲ್ಲಿ ಡ್ರಾಮಾ ಮಾಡ್ತೀಯ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಿನ್ ಡ್ರಾಮಾ ನೋಡಿ ನಾನೇ ಶಾಕ್ ಆಗ್ಬಿಟ್ಟೆ ಗೊತ್ತಾ. ಆ ಹುಡುಗಿಗೇನಾದರೂ ದುಡ್ಡಿನ ಸಹಾಯ ಬೇಕಂತ ಜಯರಾಮ್ ಕೇಳ್ತಾ ಇದ್ದ. ಅಂಕಲ್, ಅವಳು ಅಷ್ಟು ಬಡತನದಲ್ಲಿರೋ ಹುಡುಗಿ ಅಲ್ಲ ಅಂತ ಜಯರಾಮ್ ಅಂಕಲ್ಗೆ ಹೇಳ್ಬಿಡಿ. ನಾನೊಬ್ಳು ಹೋದ್ರೆ ಅವಳಿಗೆ ಸಾಕು. ಸಾರಿ ಕಣಮ್ಮ, ಅವ್ನು ಕೇಳು ಅಂದದ್ದಕ್ಕೆ ಕೇಳಿದೆ ಅಷ್ಟೇ, ಬೇಜಾರು ಮಾಡ್ಕೋಬೇಡ. ಪಾಪ ಅಚ್ಯುತ್ ಅಂಕಲ್ ಏನೋ ಹೆಲ್ಪ್ ಮಾಡ ಅಂತ ಕೇಳಿದ್ರೆ ಏನಕ್ಕೆ ಇಷ್ಟು ರೂಢಾಗಿ ಮಾತಾಡ್ದೆ? ಓ, ಅವ್ರು ಎಷ್ಟು ಹೆಲ್ಪ್ಫುಲ್ ಅಂತ ನನಗೆ ಚೆನ್ನಾಗಿ ಗೊತ್ತು. ಏ ಸಿಂಧು, ಸುಮ್ಮನಿರು, ಹಾಗೆಲ್ಲ ಮಾತಾಡಬಾರ್ದು. ಸಿಂಧು, ಕಾರ್ ಬಂತು ನೋಡಮ್ಮ. ಅಂಕಲ್, ಐ ಆಮ್ ಸೋ ಸಾರಿ. ನನ್ನಿಂದ ನಿಮಗೆಲ್ಲ ತುಂಬ ಲೇಟ್ ಆಗೋಯ್ತು. ನನಗೋಸ್ಕರ ಪಾಪ ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ. ಇಟ್ಸ್ ಓಕೆ ಸಿಂಧು. ನೀನು ಊರಿಗೆ ತಲುಪಿದ ಮೇಲೆ ನಿನ್ನ ಫ್ರೆಂಡ್ ಕಂಡೀಷನ್ ಹೇಗಿದೆ ಅಂತ ನಮಗೂ ಹೇಳ್ಬಿಡಮ್ಮ. ಸರಿ ಅಂಕಲ್, ಬರ್ತೀನಿ ಆಂಟಿ. ಹುಷಾರಾಗಿ ಹೋಗ್ಬಿಟ್ಟು ಬಮ್ಮ ಸಿಂಧು, ಏನೂ ಯೋಚನೆ ಮಾಡಬೇಡ. ಸಿಂಧು, ಏನು ಆತಂಕ ಪಟ್ಕೋಬೇಡಮ್ಮ, ಎಲ್ಲ ಸರಿ ಹೋಗುತ್ತೆ. ಅಜ್ಜಿ, ನಿಮ್ಮ ಬಾಯಿ ಹರಕೆ ಅಂತ ಹಾಗೆ ಆಗಲಿ. ಚಿಲ್ ಸಿಂಧು, ತಲೆ ಕೆಡಿಸ್ಕೊಂಬೇಡ, ಆರಾಮಾಗಿ ಹೋಗು. ಥ್ಯಾಂಕ್ಸ್ ಶಾಲಿನಿ. ಬರ್ತೀನಿ. ತುಂಬ ತಲೆ ಉಪಯೋಗಿಸಿ ಸಿಕ್ಕಾಕೋಬೇಡ, ಆಮೇಲೆ ಅದೆಲ್ಲ ಸೇರಿ ನನ್ನ ತಲೆಗೆ ಬರುತ್ತೆ. ಹೌದು ಸಿಂಧು, ಶಶಾಂಕ್ ಹೇಳ್ತಾ ಇರೋದು ನನಗೆ ಸರಿ ಅನ್ನಿಸ್ತಾ ಇದೆ. ನೀನು ಇಷ್ಟೊಂದೆಲ್ಲ ದೊಡ್ಡ ಡ್ರಾಮಾ ಮಾಡಿ ಪ್ಲ್ಯಾನ್ ಮಾಡಿ ಅವ್ರನ್ನ ಟೆಸ್ಟ್ ಮಾಡ್ತಾ ಇರೋದು ನನಗೂ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಅಂತ ನಿಮಗೆ ಹೇಳಿದ್ದೆ ತಾನೆ. ಅಜ್ಜು, ಜಾಸ್ತಿ ಮಾತುಬೇಡ, ಅವ್ಳು ಹೊರಡ್ಲಿ. ಸರಿ, ಹೊರಡು. ಸಿಸ್, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ನಿನಗೆ ಮಾತ್ರ ಲೈವಲ್ಲಿ ಅಪ್ಡೇಟ್ ಕೊಡ್ತಿರ್ತೀನಿ. ಏನೋ ನಿನ್ನಿಷ್ಟ, ಬಟ್ ಹುಷಾರಾಗಿರೋ. ಸರಿ ಅಕ್ಕ, ಬಾಯ್. ಬಾವಾ, ಹೋಗಿ ಬರ್ತೀನಿ. ಅಭಿ, ಪ್ರೀತಿ, ನಾನು ಬರ್ತಾ ಇದ್ದೀನಿ. ನಿಮ್ಮ ನಾಟಕನ ಇಡೀ ಮನೆಯವ್ರ ಮುಂದೆ ತರ್ತೀನಿ. ಲೇ ಪ್ರೀತಿ, ಅಭಿ ನನಗೆ ಮಾತ್ರ ಸೇರಬೇಕು, ನಿನಗಲ್ಲ ಕಣೆ. ಇವನೊಬ್ಬ ಇವತ್ತೇ ಹೇಳಬೇಕಾಗಿತ್ತಾ? ನನ್ನ ಕೈಯಲ್ಲಿ ಆಗ್ತಿಲ್ಲಪ್ಪ. ಫೋನ್ ಮಾಡಿ ಹೋಟ್ಲಿಂದ ತರ್ಸಕ್ಕೆ ಹೇಳ್ತೀನಿ. ಏನೋ ಬಡತನದಲ್ಲಿ ಪಾರ್ಟಿ ಮಾಡ್ತಾ ಇದ್ದೀವಿ, ನೀವೊಂದು ಸ್ವಲ್ಪ ಸಹಾಯ ಮಾಡಿದ್ರೆ ನಾವು ನಮ್ಮ ಫ್ರೆಂಡ್ಸ್ ಮುಂದೆ ಮಾನ ಮರ್ಯಾದೆ ಉಳಿಸ್ಕೋತೀವಿ.
ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಬೇ ಔಟ್ ಹೌಸಲ್ಲಿ ಯಾರೋ ಇದ್ರಲ್ಲ ಪ್ರೀತಿ ಅಂತ, ಏನಾದ್ಲು? ಇದೆಲ್ಲ ಮದುವೆ ಗಿದ್ವೆ ಆದ್ಲ? ಇನ್ನೂ ಮದುವೆ ಆಗಿಲ್ಲ, ಔಟ್ ಹೌಸಲ್ಲ ಇದ್ದಾಳೆ. ಲವ್ ಏನಾದರೂ ನಡೆಸಿದೀಯಾ? ಅಂದರೆ ಸುಮ್ಮನೆ ಇರಲು, ಪಾಪ ಏನು ಗೊತ್ತಿಲ್ಲ ಮಗು. ಅಡ್ಜಸ್ಟ್ ಮಾಡ್ಕೊಂಡಿದ್ದೀಯಾ ಅಂತ ಕೇಳ್ತಿದ್ದಾನೆ. ಅಯ್ಯೋ ನನ್ನ ಮಕ್ಕಳಲ್ಲಿ ಹಂಗೆಲ್ಲ ಏನೂ ಇಲ್ರಪ್ಪ, ಸುಮ್ಮನಿರಿ. ಲೋ ಮಗ, ಇವನೇನೋ ಹಿಂಗಾಡ್ತಾವನೆ. ಅಭಿ, ಲವ್ ಗಿವು ಇಲ್ಲ ತಾನೆ? ಅದೆಲ್ಲ ಏನಿಲ್ಲ ಮಚ್ಚ. ಪಟ್ ಅಂತ ಅಡ್ಜಸ್ಟ್ ಮಾಡ್ಕೊಳ್ಳೋ. ಮದುವೆ ಆದಮೇಲೆ ಅವಳು ಬಿಡ್ತಾಳೆ, ಅಥವಾ ನೀನೇ ಬೇಕಂದ್ರೆ ಕಂಟಿನ್ಯೂ ಮಾಡು. ಏಯ್, ಹೇಳಿದ್ನಲ್ರ, ಸುಮ್ಮನೆ ಇದ್ದು ಬಿಡ್ಬೇಕು ಒಂದ್ಸಲ ಹೇಳಿದ್ಮೇಲೆ. ಅವೆಲ್ಲ ಏನೂ ಇಲ್ಲ. ಯಾಕೋ ತಲೆ ಕೆಡ್ಸ್ಕೊಂಡಿದೀಯಾ? ಪಟಾಯಿಸು. ಹೇಳಿದ್ನಲ್ರ, ಈ ವಿಷಯನ ಇಲ್ಲೇ ಬಿಟ್ಬಿಡಿ ಪ್ಲೀಸ್. ಮಗ ಕನ್ಫರ್ಮ್ ಆಗಿ ಹೇಳ್ತೀನಿ ಕಣ, ಲವಲ್ಲಿ ಬಿದ್ದಿದ್ದಾನೆ. ಇಲ್ಲ ಮಚ್ಚ. ಲವ್ ಟಿಶ್ಯೂ ಪೇಪರ್ ಯೂಸ್ ಮಾಡೋರಿಗೆ ಮಾತ್ರ, ಆಮೇಲೆ ಡಸ್ಟ್ಬಿನ್ನೇ ಗತಿ. ಹೇಳ್ತಾ ಇದ್ದೀನಿ ತಾನೆ, ಏನೂ ಇಲ್ಲ ಆಯಿತಾ? ಈ ಟಾಪಿಕ್ನ ದಯವಿಟ್ಟು ಇಲ್ಲೇ ಬಿಟ್ಬಿಡಿ ಪ್ಲೀಸ್. ಏಯ್ ಮಗ ಬಿಡ್ರೋ, ಅಭಿ ಯಾಕೋ ಅಪ್ಸೆಟ್ ಆಗಿದ್ದಾನೆ. ಈ ವಿಷಯ ಇನ್ನೊಂದ್ಸರಿ ಬಾಯ್ ಬಿಡ್ಸೋಣ. ಒಂದು ಹೇಳ್ತೀನಿ ನೋಡಬಿ, ಈಗಿನ ಕಾಲದ ಹುಡುಗಿರ್ಗೆ ಅದೇ ಬೇಕು ಕಣ. ಲವ್ ಗಿವ್ ಎಲ್ಲ ಬರೀ ಡವ್ ಮಗ. ವಿಷಯ ಬಿಟ್ಟಾಕ್ರಿ ಅಂತ ಹೇಳದ್ನಲ್ರಲ್ಲೇ. ಫುಲ್ ಮಗ ಫುಲ್. ಏಯ್ ಸುಮ್ಮನೆ ಇರಲ್ಲ ಮಗ. ಸೈಡ್ಸ್ ಎಲ್ಲ ತರ್ತೀನಿ ಅಂತ ಹೇಳಿದಲ್ಲ ಮಗ, ಎಲ್ಲೋ? ತರ್ತೀನಿ. ಏಯ್ ಕೂಡ್ರೋ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹುಡುಗ ಬರೇ ಒಂದು ಸೈಡ್ ಡಿಶ್ ರೆಡಿ ಮಾಡಕ್ಕೆ ಇಷ್ಟೊತ್ತ. ಪ್ರೀತಿ, 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 ಪ್ರೀತಿ. ಅವಳು ಎಲ್ಲೋದ್ಲಪ್ಪ? ವಾ, ಇವಳು ನನಗಿಂತ ಕಿಲಾಡಿ. ಹೋಟ್ಲಿಂದ ಗೋಬಿ ಮಂಚೂರಿ ತರಿಸ್ಬಿಟ್ಟು ನಾನೇ ಮಾಡಿದೆ ಅಂತ ಡವ್ ಮಾಡೋಣ ಅಂತ ಏನಾರು ಇದ್ದಾಳ? ಏ ಛೇ 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 ಛೇ, ಪ್ರೀತಿ ಹಂಗಲ್ಲ. ಆಗಲ್ಲ ಅಂದರೆ ಡೈರೆಕ್ಟಾಗಿ ಮಕ್ಕಕ್ಕೆ ಹೇಳ್ಬಿಡ್ತಾಳೆ ಆಗಲ್ಲ ಅಂತ. ಮತ್ತೆಲ್ಲೋದ್ಲು? ಹುಡುಗರು ಬೇರೆ ಸೈಡ್ಸ್ ಇಲ್ಲ ಅಂದರೆ ಗಂಟ್ಲಲ್ಲಿ ಇಳಿಲ್ಲ ಅಂತಾರೆ. ನಮಗೂ ಅದೇ ಕತೆ. ವಾ, ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಅದಕ್ಕೆ ನಾವು ಕರೆದಿರೋದು ಕೇಳಿಸಿಲ್ಲ ಅವ್ರಿಗೆ. ಹಿತ್ಲು ಬಾಗಿಲಿಂದ ಎಂಟ್ರಿ ಕೊಡ್ತೀವಿ, ನಮ್ಗೇನು ಹೊಸ್ತ? ಸೀದಿಸ್ಬಿಟ್ಟಿದ್ದಾಳೆ ಪ್ರೀತಿ. ಪ್ರೀತಿ, ಪ್ರೀತಿ, ಏನಾಯ್ತು? ಪ್ರೀತಿ,
ಪ್ರೀತಿ ಏನಾಯ್ತು? ಪ್ರೀತಿ ಆಗಲೇ ಕೇಳಿದ್ರೆ ಏನೂ ಆಗಿಲ್ಲ ಅಂತಂದಿಲ್ಲಮ್ಮ, ಏನಾಯ್ತು? ಇರು, ಆಂಬ್ಯುಲೆನ್ಸಿಗೆ ಫೋನ್ ಮಾಡ್ತೀನಿ. ಬೇಡ ಬೇಡ ಬಿಡು, ಮಾತ್ರೆ ತಗೊಂಡು ಮಲಗ್ತೀನಿ, ಸರಿ ಹೋಗುತ್ತೆ. ಪ್ರೀತಿ ನಿನ್ನ ಪರಿಸ್ಥಿತಿ ನೋಡ್ಕೊ, ಹೆಂಗಾಗಿದೆ, ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ನಿನಗೆ. ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡ್ತೀನಿ ಇರು, ಪ್ಲೀಸ್.